ಇನ್ನು ಈ ದಿನ ನಾನು ಆಗಲೇ ಹೇಳಿದ ಹಾಗೆ ಪುರಂದರದಾಸರ ಆರಾಧನೆ, ಬೆಳಿಗ್ಗೆ ಎಲ್ಲ ಪುರಂದರ ಕಥೆಯನ್ನು ಕೇಳ್ಕೊಂಡಿದ್ದೀವಿ. ಒಂದು ಮೂಗುತಿಯಿಂದ ಹೇಗೆ ಬದಲಾಯಿತು ಅವ್ರ ಬದುಕು ಅಂತ. ಖಂಡಿತವಾಗ್ಲೂ ಶಾಸ್ತ್ರಿಗಳೇ. ಇವಾಗ ಕಾಲರ್ ಹೇಳಿದ್ದಾರೆ, ಅವರನ್ನ ಮಾತಾಡಿಸ್ತಾ ಹೋಗೋಣ. ಮೈಸೂರಿನಿಂದ ಲಲಿತಾ ಕರೆ ಮಾಡಿದ್ದಾರೆ. ನಮಸ್ಕಾರ ಲಲಿತಾ ಅವರೇ. ಯಾರ ಬಗ್ಗೆ ಕೇಳಬೇಕಿತ್ತು? ಓಕೆ, ಅವರ ಡೇಟ್ ಆಫ್ ಬರ್ತ್ ಅನ್ನ ತಿಳಿಸಿ. 30/6/97. 30/6/97. ಹುಟ್ಟಿದ ಸಮಯ 2:25 ಮಧ್ಯಾಹ್ನ. 2:25 ಮಧ್ಯಾಹ್ನ. ಏನ್ ಸಮಸ್ಯೆ ಇತ್ತಮ್ಮ? ಅವನ ಮದುವೆ ಮತ್ತೆ ಕೆಲಸದ ಬಗ್ಗೆ ಕೇಳಬೇಕು. ಓಕೆ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ಲಲಿತಾ ಅವರೇ ನಮಸ್ಕಾರ. ನಮಸ್ತೆ. ನಮಸ್ಕಾರ. ಯಾಕೋ ನಿಮ್ಮ ಧ್ವನಿ ಸಂಪೂರ್ಣ ಡಲ್ ಆಗಿದೆಯಲ್ಲ? ನೆಮ್ಮದಿ ಇಲ್ಲ. ಮೊದಲಿಗೆ ಮಗನಿಗೆ ಮದುವೆ, ಕೆಲಸ ಇತ್ಯಾದಿ ಆದರೆ ಸ್ವಲ್ಪ ಮನಸ್ಸಿಗೆ ಚೇತರಿಸ್ಕೊಳ್ಳುತ್ತೆ ಅಲ್ವಾ? ನೋಡೋಣ. ನೋಡಿ, ಇದು ತುಲಾ ಲಗ್ನವಾಗಿದ್ದು, ಲಗ್ನದಿಂದ ವಿವಾಹದ ಅಧಿಪತಿ ಯಾರು ವಿವಾಹವನ್ನು ಏರ್ಪಾಡು ಮಾಡಿಕೊಡ್ಬೇಕು ಆ ಅಧಿಪತಿ ವ್ಯಯದಲ್ಲಿದ್ದಾನೆ. ವ್ಯಯ ಅಂದರೆ ಅದೊಂದು ನಷ್ಟ ಸ್ಥಾನ, ವ್ಯಯ ಸ್ಥಾನ ಅಂದರೆ ಕಳೆದು ಹೋಗ್ತಕ್ಕಂಥದ್ದು ಅಂತ. ನಾವು ಯಾವುದನ್ನು ಸಂಪಾದಿಸಬೇಕೋ ಅದು ಹೊರಟೋಗ್ತಾ ಇದ್ದರೆ ಏನು ಕತೆ. ಆ ಸ್ಥಳದಲ್ಲಿ ಕುಜ ಇರತಕ್ಕಂಥದ್ದು ಸ್ವಲ್ಪ ತೊಡಕಾಗಿದೆ. ಒಂದು ಕುಜ ಶಾಂತಿಯನ್ನು ಮಾಡ್ತಾರೆ. ಇದಕ್ಕೆ ಹತ್ತಿರದಲ್ಲಿ ಯಾವುದಾದ್ರು ದೇವಸ್ಥಾನಗಳಲ್ಲಿ ಹೋಗಿ ಕೇಳಿ, ಕುಜಗ್ರಹ ಶಾಂತಿಯನ್ನು ಮಾಡಿಸಿ, ಅದು ವಿವಾಹದ ಫಲವನ್ನು ಖಂಡಿತ ತಂದುಕೊಡುತ್ತೆ. ಕರ್ಮಾಧಿಪತಿ ಚೆನ್ನಾಗಿದ್ದಾನೆ ಜಾತಕದಲ್ಲಿ, ಆತಂಕ ಬೇಡ. ಪ್ರಸ್ತುತ ಈಗ ನಡೀತಾ ಇರ್ತಕ್ಕಂಥದ್ದು ಕುಜದಶೆಯಲ್ಲಿ ಇವರಿಗೆ ಈಗ ಬುಧನ ಕಾಲ ಫೆಬ್ರವರಿ 19ವರೆಗಿದೆ. ನೋಡಿ, 2026 7 ಇದೇ ಈ ಜುಲೈ ನಂತರದಲ್ಲಿ ಶುಕ್ರನ ಕಾಲ ಪ್ರಾರಂಭವಾಗುತ್ತೆ. ಜುಲೈನಿಂದ ತುಂಬ ಚೆನ್ನಾಗಿದೆ ಇವರಿಗೆ. ಮತ್ತು ಅಷ್ಟೇ ಅಲ್ಲ, ಈಗ ಜೂನ್ ನಂತರದಲ್ಲಿ ಗುರುವಿನ ಪರಿವರ್ತನೆ ಕೂಡ ಇವರ ಬದುಕಿಗೆ ಒಂದು ಬದಲಾವಣೆ ತಂದುಕೊಡುತ್ತೆ. ಹೀಗಾಗಿ ಜೂನ್ ಜುಲೈ ಅಲ್ಲಿಂದ ಮುಂದೆ ಇವರ ಬದುಕು ತುಂಬ ಚೆನ್ನಾಗಾಗುತ್ತೆ. ನೀವೇನು ಆತಂಕ, ಸಂಕಟ, ನೋವು, ವ್ಯಥೆ ಮಾಡ್ಕೊಳ್ತಾ ಇದ್ದೀರೋ ಅದರಿಂದ ಖಂಡಿತ ಹೊರಗೆ ಬರ್ತೀರಾ. ಇವ್ರಿಗೂ ಅನುಕೂಲ ಆಗುತ್ತೆ, ತನ್ಮೂಲಕ ನಿಮಗೂ ಶುಭವಾಗುತ್ತೆ. ಆತಂಕ ಬೇಡ. ಕುಜಶಾಂತಿ ಒಂದು ಮಾಡಿಸಿ ದಯವಿಟ್ಟು, ಒಳ್ಳೆಯದಾಗಲಿ. ಧನ್ಯವಾದಗಳು ಲಲಿತಾ ಅವರೇ. ಇದೀಗ ನಮ್ಮ ಜೊತೆ ಮತ್ತೊಬ್ರು ಕಾಲರ್ ಇದ್ದಾರೆ, ಕಿರಣ್ ಅಂತ. ನಮಸ್ಕಾರ ಕಿರಣ್ ಅವರೇ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೆ. ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ತಿಳಿಸಿ. 12/12/1962 ಬೆಳಿಗ್ಗೆ 6:30. ಓಕೆ, 12/12/1962 ಬೆಳಗ್ಗೆ 6:30. ಓಕೆ, ಏನ್ ಸಮಸ್ಯೆ ಇತ್ತು? ಸ್ವಲ್ಪ ಆರೋಗ್ಯ ಸಮಸ್ಯೆ, ಹಣಕಾಸಿನ ಪರಿಸ್ಥಿತಿ, ನಿಮಗೆ ತುಂಬಾ ತೊಂದರೆಗಳು. ಓಕೆ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ ಸರ್. ನಮಸ್ಕಾರ ಗುರುಜಿ. ಕಿರಣ್ ಅವರೇ ನಮಸ್ಕಾರ. ನಮಸ್ಕಾರ. ಆರೋಗ್ಯ ವ್ಯತ್ಯಾಸ ಅಂತ ಹೇಳಿದ್ರಿ ಪಾಪ ಅಲ್ವಾ? ನೋಡೋಣ. ಈಗ ಬುಧ ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು, ಈಗ ಕುಜನ ಭುಕ್ತಿ ನಡೀತಾ ಇದೆ. ಬುಧ ಕುಜ ಇವರಿಬ್ಬರು ಪರಸ್ಪರ ವೈರಿಗಳು. ವೈರಿಗಳ ದಶಾಭುಕ್ತಿ ಕಾಲದಲ್ಲಿ ಸ್ಥಾನ ಭಯಂ, ಶತ್ರು ಭಯಂ, ಒಂಥರ ಭಯದ ವಾತಾವರಣ ಉಂಟು ಮಾಡುತ್ತೆ ಅನ್ನೋದನ್ನು ಹೇಳುತ್ತೆ ಶಾಸ್ತ್ರ. ಈಗ ಬುಧ ನಿಮಗೆ ಷಷ್ಠಾಧಿಪತಿ, ಅಷ್ಟಮಾಧಿಪತಿ. ಅಷ್ಟಮ ಸ್ಥಾನ ಒಂದು ರೀತಿಯಲ್ಲಿ ಆರೋಗ್ಯಕ್ಕೆ ಕಂಟಕ, ತೊಂದರೆ ಬರ್ತಕ್ಕಂಥದ್ದು. ಮತ್ತು ಅವನು ಧನಸ್ಥಾನದಲ್ಲಿದ್ದಾನೆ. ಹೀಗಾಗಿ ಧನ ನಷ್ಟ. ನೀವೇನು ಹೇಳ್ತಾ ಇದ್ರು ಆ ದಶಾಭುಕ್ತಿ ಕಾಲಗಳು ಅದನ್ನೇ ಸೂಚಿಸ್ತಾ ಇದೆ. ಹೀಗಾಗಿ ಇದಕ್ಕೇನಪ್ಪ ಪರಿಹಾರ ಅಂತಂದರೆ, ನೋಡಿ, ಹತ್ತಿರದಲ್ಲಿ ಯಾವುದಾದ್ರು ವಿಷ್ಣು ಸನ್ನಿಧಾನ ಇದ್ದರೆ ವಿಷ್ಣು ಸನ್ನಿಧಾನಕ್ಕೆ ಸ್ವಲ್ಪ ಹೆಸರು ಕಾಳು ಹಾಗೂ ಸ್ವಲ್ಪ ತೊಗರಿಕಾಳು, ಹೆಸರು ಕಾಳು ತೊಗರಿಕಾಳು ಇವೆರಡನ್ನು ತಗೊಂಡು ಹೋಗಿ ಪ್ರತಿ ಬುಧವಾರ ವಿಷ್ಣು ಸನ್ನಿಧಾನಕ್ಕೆ ಸಮರ್ಪಣೆ ಮಾಡಿ. 12 ವಾರ ನಿರಂತರವಾಗಿ ಮಾಡಿ, ಖಂಡಿತ ಅನುಕೂಲ ಆಗುತ್ತೆ. ಮತ್ತು ಆರೋಗ್ಯ ದೃಷ್ಟಿಯಿಂದ ನರಸಿಂಹ ಕವಚ ಅಂತ ಬರುತ್ತೆ, ಅದನ್ನು ಕೇಳಿಸ್ಕೊಳ್ಳಿ. ನಿಮಗೆ ಯೂಟ್ಯೂಬಲ್ಲೆಲ್ಲ ಲಭ್ಯ. ಅದನ್ನು ನೀವು ಕೇಳಿಸ್ಕೊಂಡ್ರೆ ತಾದಾತ್ಮ್ಯತೆಯಿಂದ, ಏಕಾಗ್ರ ಚಿತ್ತದಿಂದ ಒಂದು ಕಡೆ ಕೂತು ಅದನ್ನು ಪ್ರತಿ ದಿವಸ ಕೇಳಿಸ್ಕೊಳ್ಳಿ. ಕೆಲವೇ ದಿನಗಳಲ್ಲಿ ನಿಮಗೆ ಅನುಕೂಲ ಆಗುತ್ತೆ, ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ. ಆತಂಕ ಬೇಡ, ಒಳ್ಳೆಯದಾಗಲಿ. ಧನ್ಯವಾದಗಳು ಕಿರಣ್ ಅವರೇ. ಇದೀಗ ನಮ್ಮ ಜೊತೆ ಮತ್ತೊಬ್ರು ಕಾಲರ್ ಇದ್ದಾರೆ, ಭದ್ರಾವತಿಯಿಂದ ರಕ್ಷಿತ್ ಅವ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ರಕ್ಷಿತ್ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ತಿಳಿಸಿ. 3/11/2002. 3/11/2002. ಹೌದು. ಹುಟ್ಟಿದ ಸಮಯ 9:20 ರಾತ್ರಿ. ಓಕೆ, ಏನ್ ಸಮಸ್ಯೆ ಇತ್ತು? ಅಂದ್ರೆ ಕೆಲ್ಸಕ್ಕೆ ಸೇರಿದ್ದೆ, ತುಂಬಾ ಹಿಂಸೆ ಆಗಿ ಕೆಲ್ಸದಿಂದ ಇವಾಗ ಬಿಟ್ಟಿದೀನಿ, ಬೇರೆ ಹುಡುಕ್ತಾ ಇದ್ದೀನಿ. ಗೌರ್ಮೆಂಟ್ ಕೆಲ್ಸನೂ ಟ್ರೈ ಮಾಡ್ಬೇಕು ಅನ್ಕೊಂಡಿದೀನಿ, ಆಗತ್ತಾ ಏನು ಅಂತ ತುಂಬಾ ಕಷ್ಟಗಳೇ ಬರ್ತಿದೆ ಇವಾಗ. ಶಾಸ್ತ್ರಿಗಳಿದ್ದಾರೆ, ಪರಿಹಾರ ತಿಳಿಸ್ಕೊಡ್ತಾರೆ, ಮಾತಾಡಿ. ರಕ್ಷಿತ್ ಅವರೇ ನಮಸ್ಕಾರ. ನಮಸ್ಕಾರ. ಕೆಲಸ ಬಿಟ್ಬಿಟ್ಟಿದ್ದೀರಾ, ಈಗ ಆತಂಕಕ್ಕೊಳಗಾಗಿದ್ದೀರಾ, ಪಾಪ ಮನಸ್ಸಿಗೆ ನೋವು ಮಾಡ್ಕೊಂಡಿದ್ದೀರಾ.
ಹೌದು ಗುರು. ನೋವು ಮಾಡಿಕೊಳ್ಳೋ ಪರಿಸ್ಥಿತಿ ಇಲ್ಲ, ಯೋಚನೆ ಮಾಡಿಬಿಡಿ. ಶೀಘ್ರದಲ್ಲಿ ಕೆಲಸ ಸಿಗುತ್ತೆ. ನಿಮಗೆ ಕರ್ಮಾಧಿಪತಿ ಗುರು ಉಚ್ಚ ಸ್ಥಾನದಲ್ಲಿ ಧನಸ್ಥಾನದಲ್ಲಿದ್ದಾನೆ. ಹೀಗಿರುವಾಗ ನೀವು ಒಳ್ಳೆ ಕೆಲಸಕ್ಕೆ ಬೇಕಾದ ಸಂಪಾದನೆ ಇದೆಲ್ಲ ತುಂಬ ಚೆನ್ನಾಗಿದೆ. ಹೀಗಾಗಿ ಆತಂಕ ಬೇಡ. ಈಗ ಪ್ರಸ್ತುತ ನಿಮಗೆ ಗುರುದಶೆಯಲ್ಲಿ ಗುರುಭುಕ್ತಿಯೇ ನಡೀತಾ ಇದೆ. ಈಗ ಪ್ರಯತ್ನ ಪಟ್ಟರೆ ಬಹಳ ಬೇಗ ಕೆಲಸ ಸಿಗ್ತಕ್ಕಂತಹ ಸಾಧ್ಯತೆ ಇದೆ. ಪ್ರಯತ್ನ ಮಾಡಿ. ಪ್ರಯತ್ನ ವಿಫಲತೆಯಿಂದಾಗಿ ನಮಗೆ ಕೆಲಸ ಇಲ್ಲ ನೋವು ಅನ್ನೋದು ಇದೆಯೇ ಅಷ್ಟೇ ವಿನಃ ನೀವು ಪ್ರಯತ್ನ ಪಡಬೇಕು ಅಷ್ಟೇ, ಬೇರೆ ಇನ್ನೇನೂ ಇಲ್ಲ. ಇಲ್ಲಿ ಯಾವುದೇ ತೊಡಕು ಇತ್ಯಾದಿ ಮತ್ತೊಂದು ಇಲ್ಲ. ಒಂದು ಸಲ ನೀವು ಶನಿವಾರ ಆಂಜನೇಯ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಒಂದು 9 ವಾರ ಶನೈಶ್ಚರನ ಪ್ರಾರ್ಥನೆ ಮಾಡಿ. ಅದು ನಿಮಗೆ ಬಹಳ ಬೇಗ ಅನುಕೂಲ ಉಂಟು ಮಾಡಿಕೊಡುತ್ತೆ. ಒಳ್ಳೆಯದಾಗಲಿ. ಧನ್ಯವಾದಗಳು ರಕ್ಷಿತ್ ಅವರೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.